ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ರಥ ಸಪ್ತಮಿ ಬಗ್ಗೆ. ಇದನ್ನ ಕೇವಲ ಒಂದು ಹಬ್ಬ ಅಂತ ಅನ್ಕೋಬೇಡಿ. ಇದು ನಮ್ಮ ಆರೋಗ್ಯವನ್ನ, ಸೌಭಾಗ್ಯವನ್ನ ವೃದ್ಧಿ ಮಾಡಿ ಗೊತ್ತಿದ್ದೋ ಗೊತ್ತಿಲ್ದೆಯೋ ಮಾಡಿದ ಪಾಪಗಳನ್ನೆಲ್ಲ ಕಳೆಯುವಂಥ ಒಂದು ಅದ್ಭುತವಾದ ದಿನ. ಹಾಗಾದ್ರೆ ಇದರ ಹಿಂದಿರೋ ರಹಸ್ಯವಾದ್ರೂ ಏನು? ಬನ್ನಿ ಇವತ್ತು ಅದರ ಬಗ್ಗೆನೇ ತಿಳ್ಕೊಳ್ಳೋಣ. ನಮ್ಮೆಲ್ಲರ ಜೀವನದಲ್ಲೂ ನೋಡಿ, ರೋಗ, ದುಃಖ, ಅಯ್ಯೋ ನಾನು ಹೀಗ್ ಮಾಡ್ಬಾರ್ದಿತ್ತು ಅನ್ನೋ ಪಶ್ಚಾತ್ತಾಪ, ಈ ಥರದ ಭಾರದಿಂದ ಹೊರಗಡೆ ಬರೋದು ಹೇಗೆ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಒಂದಲ್ಲ ಒಂದ್ಸಲ ಕಾಡಿರುತ್ತೆ ಅಲ್ವಾ? ಇದಕ್ಕೊಂದು ಉತ್ತರ ಇದೆಯಾ? ಖಂಡಿತ ಇದೆ. ಆಶ್ಚರ್ಯ ಅನ್ಸಿದ್ರೂ ಸತ್ಯ. ನಮ್ಮ ಪೂರ್ವಜರು ಈ ಪ್ರಶ್ನೆಗೆ ಬಹಳ ಹಿಂದೆಯೇ ಒಂದು ಅದ್ಭುತವಾದ ಉತ್ತರವನ್ನ ಕಂಡುಕೊಂಡಿದ್ದಾರೆ. ಅದೇ ರಥಸಪ್ತಮಿ. ಹೌದು, ನೀವು ಸರಿಯಾಗೇ ಕೇಳಿಸ್ಕೊಂಡ್ರಿ. ಈ ಒಂದೇ ಒಂದು ದಿನ ನಮ್ಮ ಜೀವನದ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುವಲ್ಲದು. ಹಾಗಾದ್ರೆ ಈ ದಿನಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ಅದು ಹೇಗೆ ನಮ್ಮ ಪಾಪಗಳನ್ನೆಲ್ಲ ಕಳೆದು ರೋಗ ರುಜಿನಿಗಳಿಂದ, ದುಃಖಗಳಿಂದ ನಮ್ಮನ್ನ ಮುಕ್ತಗೊಳಿಸುತ್ತೆ? ಬನ್ನಿ ನಮ್ಮ ದೈಹಿಕ, ಮಾನಸಿಕ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಶುದ್ಧೀಕರಣದ ಕಡೆಗೆ ಮೊದಲ ಹೆಜ್ಜೆ ಇಡೋಣ. ಸರಿ, ಮೊದಲನೇದಾಗಿ ರಥಸಪ್ತಮಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದು ತುಂಬಾ ಸಿಂಪಲ್. ಈ ದಿನದಂದು ಸಾಕ್ಷಾತ್ ಸೂರ್ಯದೇವರು ತನ್ನ ದಿವ್ಯವಾದ ರಥವನ್ನೇರಿ ಉತ್ತರ ದಿಕ್ಕಿನ ಕಡೆಗೆ ತನ್ನ ಪ್ರಯಾಣವನ್ನು ಶುರು ಮಾಡ್ತಾನೆ. ಅಂದ್ರೆ ಇದು ಉತ್ತರಾಯಣ ಪುಣ್ಯಕಾಲದ ಒಂದು ಪ್ರಮುಖ ಘಟ್ಟ. ಸೂರ್ಯನ ರಥ ಮೇಲ್ಕೇರ್ತು ಅಂದ್ರೆ ನಮ್ಮೆಲ್ಲರ ಭಾಗ್ಯದ ರಥ ಕೂಡ ಮೇಲ್ಕೇರಲು ಶುರುವಾಯಿತು ಅಂತಾನೆ ಅರ್ಥ. ಒಳ್ಳೆ ದಿನಗಳು ಶುರುವಾದವು ಅಂತಾನೆ ಸಂಕೇತ. ನಮ್ಮ ಶಾಸ್ತ್ರಗಳಲ್ಲಿ ಒಂದು ಅದ್ಭುತವಾದ ಮಾತಿದೆ: ಆರೋಗ್ಯಂ ಭಾಸ್ಕರದಿಚ್ಛೆ. ಅಂದ್ರೇನು? ಆರೋಗ್ಯ ಬೇಕು ಅಂದ್ರೆ ಅದನ್ನ ಸೂರ್ಯನಿಂದಲೇ ಬೇಡಬೇಕು ಅಂತ. ನೋಡಿ, ಬೇರೆ ಬೇರೆ ದೇವರುಗಳಿಗೆ ಬೇರೆ ಬೇರೆ ಶಕ್ತಿಗಳಿರ್ಬೋದು, ಆದ್ರೆ ಆರೋಗ್ಯವನ್ನ ಕರುಣಿಸುವ ಸಂಪೂರ್ಣ ಅಧಿಕಾರ ಇರೋದು ಸಾಕ್ಷಾತ್ ಸೂರ್ಯನಾರಾಯಣನಿಗೆ ಮಾತ್ರ. ಅದಕ್ಕೆ ಈ ದಿನ ಇಷ್ಟು ಮುಖ್ಯ. ಆದ್ರೆ ಸೂರ್ಯನ ಈ ರಥಯಾತ್ರೆ ಅನ್ನೋದು ಸುಮ್ನೆ ಒಂದು ಆಕಾಶದಲ್ಲಿ ಆಗೋ ಘಟನೆ ಅಷ್ಟೇನಾ? ಖಂಡಿತ ಇಲ್ಲ. ಇದ್ರ ಹಿಂದೆ ಒಂದು ತುಂಬಾನೇ ಆಳವಾದ ಸಾಂಕೇತಿಕ ಅರ್ಥ ಅಡಗಿದೆ. ಏನದು ರಹಸ್ಯ? ಬನ್ನಿ ನೋಡೋಣ. ಮುಖ್ಯವಾಗಿ ಸೂರ್ಯನಿಗೆ 3 ಪಾತ್ರಗಳಿವೆ. ಮೊದಲನೇದು, ನಾವು ಆಗ್ಲೇ ಮಾತಾಡ್ದ ಹಾಗೆ ಆತ ಆರೋಗ್ಯದಾತ. ಎರಡನೇದು, ಸೌಭಾಗ್ಯವನ್ನ ಕೊಡುವವನು. ಇನ್ನು ಮೂರನೇದು, ಇದು ಬಹಳ ಮುಖ್ಯ, ಆತ ನಮ್ಮೆಲ್ಲರ ಕರ್ಮಗಳಿಗೆ ಸಾಕ್ಷಿ. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು, ಒಳ್ಳೆದಾಗಿರ್ಲಿ ಕೆಟ್ಟದಾಗಿರ್ಲಿ, ಸೂರ್ಯ ನೋಡ್ತಾನೇ ಇರ್ತಾನೆ. ಅದಕ್ಕೆ ಅವನನ್ನ ಕರ್ಮಸಾಕ್ಷಿ ಅಂತ ಕರೆಯೋದು. ಹಾಗಾಗಿ ಅವನ ಆರಾಧನೆ ತುಂಬಾನೇ ಮುಖ್ಯವಾಗುತ್ತೆ. ಸೂರ್ಯನ ರಥ ಉತ್ತರ ದಿಕ್ಕಿಗೆ ಚಲಿಸ್ತೆ ಅನ್ನೋದು ಏನನ್ನು ಸೂಚಿಸ್ತೆ ಗೊತ್ತಾ? ನಮ್ಮ ಜೀವನದ ಗಾಡಿ ಕೂಡ ಕಷ್ಟಗಳಿಂದ ಸಮೃದ್ಧಿ ಮತ್ತೆ ಯಶಸ್ಸಿನ ಕಡೆಗೆ ಸಾಗ್ತಾ ಇದೆ ಅನ್ನೋದರ ಸಂಕೇತ ಅದು. ಒಂಥರ ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆಗೆ ನಾವು ಹೊರಟಿದೀವಿ ಅನ್ನೋ ಒಂದು ಶುಭ ಸೂಚನೆ. ಈ ಹಬ್ಬವನ್ನ ಗಮನಿಸಿದ್ರೆ ಒಂದು ನಂಬರ್ ಪದೇ ಪದೇ ನಮ್ಮ ಕಣ್ಣಿಗೆ ಬೀಳುತ್ತೆ. ಅದುವೇ 7, ಅಂದ್ರೆ ಸಪ್ತ. ಈ ಹಬ್ಬದ ಹೆಸರಲ್ಲೇ ಸಪ್ತಮಿಯಿದೆ. ಆಚರಣೆಯಲ್ಲೂ 7ರದ್ದೇ ಆಟ. ಏನಿದು 7 ಅನ್ನೋ ಸಂಖ್ಯೆಯ ಮಹತ್ವ? ರಥಸಪ್ತಮಿಗೂ ಈ ನಂಬರ್ಗೂ ಅಂಥದ್ದೇನು ನೋಡಿ, ಮೊದಲನೇದಾಗಿ ಈ ಹಬ್ಬದ ಹೆಸರಲ್ಲೇ ಇದೆ. ಇದನ್ನ ಆಚರಿಸೋದು ಮಾಘ ಮಾಸದ ಸಪ್ತಮಿ ತಿಥಿಯಂದು, ಅಂದ್ರೆ 7ನೇ ದಿನ. ಇನ್ನು ಸೂರ್ಯನ ಆ ದಿವ್ಯವಾದ ರಥ ಇದೆಯಲ್ಲ, ಅದನ್ನ ಎಳೆಯೋದು ಕೂಡ 7 ಕುದುರೆಗಳು. ಈ 7 ಕುದುರೆಗಳು ವಾರದ 7 ದಿನಗಳ ಸಂಕೇತ ಅಂತಾನೂ ಹೇಳ್ತಾರೆ. ಮುಂದೆ ಆಚರಣೆಗೆ ಬಂದ್ರೆ ಈ ದಿನದ ಒಂದು ತುಂಬಾನೇ ಮುಖ್ಯವಾದ ವಿಧಿಯಂದ್ರೆ ಪವಿತ್ರ ಸ್ನಾನ. ಅದಕ್ಕೆ ಬಳಸೋದು ಕೂಡ ಕರೆಕ್ಟ್ 7 ಎಕ್ಕದ ಎಲೆಗಳು. ಕೊನೆಯದಾಗಿ ಇಷ್ಟೆಲ್ಲ ಮಾಡಿದ್ರೆ ಸಿಗೋ ಫಲ ಏನು ಗೊತ್ತಾ? ನಮ್ಮ ಹಿಂದಿನ 7 ಜನ್ಮಗಳ ಪಾಪಗಳು ಕೂಡ ನಿವಾರಣೆ ಆಗತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ. ನೋಡಿದ್ರಾ, 7 ಅನ್ನೋ ಸಂಖ್ಯೆಗೆ ಈ ದಿನದಲ್ಲಿ ಎಷ್ಟೊಂದು ಅದ್ಭುತವಾದ ಶಕ್ತಿ ಇದೆ. ಸರಿ, 7 ಜನ್ಮದ ಪಾಪಗಳು ಅಂದ್ವಿ. ಹಾಗಾದ್ರೆ ಯಾವೆಲ್ಲ 7 ತರಹದ ಪಾಪಗಳು ನಾಶವಾಗುತ್ತೆ? ಮೊದಲನೇದು ನಮ್ಮ ಮನಸ್ಸಿನಿಂದ ಮಾಡಿದ್ದು, ಎರಡನೇದು ಮಾತಿನಿಂದ ಮಾಡಿದ್ದು, ಮೂರನೇದು ನಮ್ಮ ಶರೀರದಿಂದ ಮಾಡಿದ್ದು, ಆಮೇಲೆ ಹಿಂದಿನ ಜನ್ಮದ್ದು, ಇದೇ ಜನ್ಮದ್ದು. ಅಷ್ಟೇನಾ? ಇಲ್ಲ, ನಮಗೆ ಗೊತ್ತಿದ್ದು ಮಾಡಿರುವ ಪಾಪಗಳು ಮತ್ತು ಕೊನೆಯದಾಗಿ ನಮಗೆ ಅರಿವೇ ಇಲ್ಲದೆ ಗೊತ್ತಿಲ್ಲದೆ ಮಾಡಿರುವ ಪಾಪಗಳು. ಈ ಎಲ್ಲ 7 ರೀತಿಯ ಪಾಪಗಳು ಈ ದಿನದಂದು ನಾಶವಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಓಕೆ, ಇಷ್ಟೊತ್ತೂ ಇದರ ಮಹತ್ವದ ಬಗ್ಗೆ ಮಾತಾಡಿದ್ವಿ. ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಈ ದಿನದ ಅತ್ಯಂತ ಪ್ರಮುಖವಾದ ಆಚರಣೆ ಅಂದ್ರೆ ಆ 7 ಎಕ್ಕಡ ಎಲೆಗಳ ಸ್ನಾನವನ್ನ ಸರಿಯಾದ ಕ್ರಮದಲ್ಲಿ ಮಾಡೋದು ಹೇಗೆ? ಬನ್ನಿ ತಿಳ್ಕೊಳ್ಳೋಣ. ನೋಡಿ, ಇದರಲ್ಲಿ ಟೈಮಿಂಗ್ ತುಂಬಾನೇ ಮುಖ್ಯ. ಈ ಸ್ನಾನವನ್ನ ಮಾಡ್ಬೇಕಾಗಿರೋದು ಅರುಣೋದಯ ಕಾಲದಲ್ಲಿ,
ಅಂದ್ರೆ ಸೂರ್ಯ ಹುಟ್ಟೋಕೆ ಸ್ವಲ್ಪ ಮುಂಚೆ ಆಕಾಶದಲ್ಲಿ ಕೆಂಪು ಬಣ್ಣ ಕಾಣಿಸ್ತಲ್ಲ ಆ ಹೊತ್ತಲ್ಲಿ. ಯಾಕಂದ್ರೆ ಸೂರ್ಯ ಬರೋದಕ್ಕಿಂತ ಮುಂಚೆ ನಾವು ಶುದ್ಧರಾಗಿ ಅವನನ್ನ ಸ್ವಾಗತ ಮಾಡ್ಬೇಕು. ಅದ್ರಲ್ಲೇ ಇದ್ರ ಮಹತ್ವ ಇರೋದು. ಹಾಗಾದ್ರೆ ಆ 7 ಎಲೆಗಳನ್ನ ಹೇಗಿಟ್ಕೋಬೇಕೋ? ಅದಕ್ಕೂ ಒಂದು ಕ್ರಮ ಇದೆ. ಒಂದು ಎಲೆಯನ್ನ ತಲೆ ಮೇಲೆ ಇಟ್ಕೋಬೇಕೋ, ಆಮೇಲೆ ಒಂದನ್ನ ಬಲಭುಜ, ಇನ್ನೊಂದನ್ನ ಎಡಭುಜದ ಮೇಲೆ. ಅದಾದ್ಮೇಲೆ ಬಲತೊಡೆ ಎಡತೊಡೆ ಮೇಲೆ ಒಂದೊಂದು. ಕೊನೆಯದಾಗಿ ಬಲಕಾಲು ಮತ್ತೆ ಎಡಕಾಲಿನ ಮೇಲೆ ಒಂದೊಂದನ್ನ ಇಟ್ಕೊಂಡು ಸ್ನಾನ ಮಾಡ್ಬೇಕು. ಇಲ್ಲಿ ಒಂದು ಬಹಳ ಮುಖ್ಯವಾದ ನಿಯಮ ಇದೆ. ದಯವಿಟ್ಟು ಇದನ್ನ ನೆನಪಿಟ್ಟುಕೊಳ್ಳಿ. ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನರು ತಮಗೆ ಅಂತ ಪ್ರತ್ಯೇಕವಾಗಿ 7 ಎಲೆಗಳನ್ನ ಬಳಸಬೇಕು. ಒಬ್ರು ಬಳಸಿದ ಎಲೆಗಳನ್ನ ಇನ್ನೊಬ್ರು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಯಾಕಂದ್ರೆ ಆ ಎಲೆಗಳು ಸ್ನಾನ ಮಾಡುವವರ ಪಾಪ ಮತ್ತೆ ರೋಗಗಳನ್ನ ಹೀರ್ಕೊಳತ್ತೆ ಅನ್ನೋದು ನಂಬಿಕೆ. ಇಷ್ಟೆಲ್ಲ ಹೇಳ್ತಾ ಇದೀವಿ, ಇದು ಕೇವಲ ಒಂದು ನಂಬಿಕೆನಾ ಅಂತ ಕೆಲವರಿಗೆ ಅನಿಸ್ಬಹುದು. ಖಂಡಿತ ಇಲ್ಲ. ಈ ಆಚರಣೆಯ ಶಕ್ತಿಗೆ ನಮ್ಮ ಪುರಾಣಗಳಲ್ಲೇ ಸಾಕಷ್ಟು ಸಾಕ್ಷಿಗಳಿವೆ. ಸಾಕ್ಷಾತ್ ಸೂರ್ಯನ ಅನುಗ್ರಹದಿಂದ ಅದ್ಭುತಗಳನ್ನೇ ಸಾಧಿಸಿದವರ ಕತೆಗಳು ನಮ್ಮಲ್ಲಿವೆ. ನಿಮಗೆ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ. ಯಶೋವರ್ಮ ಅನ್ನೋ ರಾಜನ ಮಗನಿಗೆ ಎಷ್ಟೋ ವರ್ಷಗಳಿಂದ ವಾಸಿಯಾಗದ ಕಾಯಿಲೆ ಇತ್ತು. ಅದು ಸೂರ್ಯೋಪಾಸನೆಯಿಂದಲೇ ವಾಸಿಯಾಯಿತು. ಪಾಂಡವರು ವನವಾಸದಲ್ಲಿದ್ದಾಗ ಅವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದ್ದು ಕೂಡ ಇದೇ ಸೂರ್ಯನಿಂದ. ಮಯೂರ ಅನ್ನೋ ಕವಿ ಹುಟ್ಟುಕುರುಡರಾಗಿದ್ರು. ಅವರು ಸೂರ್ಯಶತಕ ಅಂತ ಸ್ತೋತ್ರ ರಚನೆ ಮಾಡಿ ತಮ್ಮ ಕಣ್ಣಿನ ದೃಷ್ಟಿಯನ್ನೇ ವಾಪಸ್ ಪಡೆದರು. ಇಷ್ಟೆಲ್ಲ ಯಾಕೆ? ಸಾಕ್ಷಾತ್ ಶ್ರೀರಾಮಚಂದ್ರ ರಾವಣನ ಮೇಲೆ ಯುದ್ಧದಲ್ಲಿ ಗೆಲ್ಲೋಕೆ ಅಗಸ್ತ್ಯ ಮುನಿಗಳು ಉಪದೇಶ ಮಾಡಿದ ಆದಿತ್ಯ ಹೃದಯವನ್ನೇ ಪಠಿಸಿದ್ದು. ನೋಡಿ, ಸೂರ್ಯನ ಶಕ್ತಿ ಎಂಥದ್ದು ಅಂಟ. ಸ್ನಾನ ಮಾಡುವಾಗ ಒಂದು ಪ್ರಮುಖ ಶ್ಲೋಕವನ್ನ ಹೇಳ್ಕೊಳ್ತಾರೆ. ಇದರ ಅರ್ಥ ತುಂಬಾ ಸರಳವಾಗಿದೆ. ನಾನು ನನ್ನ ಹಿಂದಿನ 7 ಜನ್ಮಗಳಲ್ಲಿ ಮಾಡಿರಬಹುದಾದ ಪಾಪಗಳು, ಅದರಿಂದ ಬಂದಿರೋ ರೋಗಗಳು, ದುಃಖಗಳು ಇವೆಲ್ಲವನ್ನೂ ಈ ಮಾಕರಿ ಸಪ್ತಮಿಯೋ ನಾಶ ಮಾಡ್ಲಿ ಅಂತ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಈ ಶ್ಲೋಕವನ್ನ ಹೇಳ್ಕೊಂಡು ಸ್ನಾನ ಮಾಡಿದ್ರೆ ಆಚರಣೆಯ ಫಲ ದುಪ್ಪಟ್ಟಾಗುತ್ತೆ ಅಂತಾರೆ.